ನಮಸ್ತೆ ಸರ್. ಸರ್ ನಮ್ಮದು ಪ್ರಕೃತಿ ಆಶ್ರಮ ಅಂತೇಳಿ ಒಂದು 11 ವರ್ಷದಿಂದ ನಾವು ಸರ್ವಿಸ್ ಮಾಡ್ತಾ ಬರ್ತಾ ಇದ್ದೀವಿ. ನಮ್ಮಲ್ಲಿ ಏನಂದರೆ ಎಲ್ಲ ಮೆಂಟಲಿ ಡಿಪ್ರೆಸ್ ಆಗಿರೋರು ಮತ್ತು ಮನೆಯಿಂದ ಯಾರು ನೋಡ್ಕೊಳಕ್ಕೆ ಇಲ್ಲದೇ ಬೀದಿಲಿ ಸೋಷಿಯಲ್ ಮಾಡಿ ಅಟೆಂಡ್ ಮಾಡಿ ಬಂದಿರೋರು ಮತ್ತು ಶೇಪ್ ಮಾಡಿದ್ರೆ ಒಳ್ಳೆ ಇದೆ, KRS ಒಳ್ಳೆ ಇದೆ, ಅದಕ್ಕೆ ಬಿಡಕ್ಕೆ ಸೋಷಿಯಲ್ ಮಾಡ್ಕೊಂಡು ಬರ್ತಾರೆ. ಪಬ್ಲಿಕ್ ಅವ್ರನ್ನ ಸೇವ್ ಮಾಡಿ ಸ್ಟೇಷನ್ಗೆ ಕರ್ಕೊಂಡೋಗಿ ಸ್ಟೇಷನ್ ಮುಖಾಂತರ ಲೆಟರ್ ತೊಗೊಂಡು ನಾವು ಇನ್ನೂ ಅವ್ರಿಗೆ ಸರ್ವಿಸ್ ಕೊಡ್ತೀವಿ ಸರ್. ಇನ್ ಕೇಸ್ ಅವ್ರ ಫ್ಯಾಮಿಲಿ ಏನಾದ್ರು ಸಿಕ್ಕಿ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ಅವ್ರಿಗೆ ಜೊತೆ ಕಳ್ಸ್ಕೊಡ್ತೀವಿ. ಇಲ್ಲ ಯಾರು ಇಲ್ಲ ಫ್ಯಾಮಿಲಿನೇ ಇಲ್ಲ ನಮ್ಮ ಜೊತೆ ಮನೆ ಜೊತೆ ಹೋಗೋದಿಲ್ಲ ಅಂತ ಹೇಳಿದ್ರೆ ಅವರು ಮನೆ ಪರ್ಮಿಷನ್ ತಗೊಂಡು ನಾವು ಇಲ್ಲಿ ಅವ್ರಿಗೆ ಇರೋ ಸ್ಪೇಸ್ ಇರೋಕ್ಕೆ ವ್ಯವಸ್ಥೆ ಮಾಡ್ಕೊಡ್ತೀವಿ ಸರ್. ಸುಮಾರು ಜನ ಡೋನರ್ ಹೆಲ್ಪ್ ಮಾಡ್ತಾ ಇದ್ದಾರೆ. ರಾಜೇಶ್ ಸರ್ ಅವಾಗ ಬರ್ತಾ ಇರ್ತಾರೆ, ಹೆಲ್ಪ್ ಮಾಡ್ತಾ ಇರ್ತಾರೆ. ನಮ್ಗೆ ಈ ಜನರು ನಮಗೆ ರಾಜೇಶ್ ಸರ್ ಆಶ್ರಮ ಶುರು ಮಾಡಿದ್ಮೇಲಂತೂ ತಿಂಗಳಿಗೆ 4 ಅಕ್ಕಿ ಕಂಪಲ್ಸರಿ ಬರ್ತಾ ಇದೆ. ನಮ್ಗೆ ಅಕ್ಕಿದ ಕೊರತೆ ಇಲ್ಲ, ಆ ಥರ ಇದಾಗಿದೆ. ಇದಕ್ಕೆ ನಾನು ರೋಟರಿ ಕ್ಲಬ್ ಎಲ್ಲ ಸದಸ್ಯರು ತಿಳಿಸಿದ್ದೆ ಸರ್. ನಮಸ್ಕಾರ, ಹೇಗಿದ್ರಲ್ಲ? ಎಲ್ಲ ಆರೋಗ್ಯವಾಗಿದ್ದೀರಾ? ಚಳಿ ಜಾಸ್ತಿ ಆಯ್ತು ಅಲ್ವಾ? ಮಳೆ ಜಾಸ್ತಿ ಆಯ್ತು, ಚಳಿ ಜಾಸ್ತಿ ಆಯ್ತು. ಮೊದಲೇ ನೀವು ಪ್ರಕೃತಿ ಮಟ್ಟದಲ್ಲಿ ಇದ್ದೀರಾ, ಭತ್ತದ ಗದ್ದೆ ಸುತ್ತಮುತ್ತ. ಸೊ ಇನ್ನೂ ಜಾಸ್ತಿ ಇರುತ್ತೆ. ಒಂದು ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚಿನ ಕಾಳಜಿ ವಹಿಸಿ. ಹಾಗೆ ಸ್ನೇಹಿತರೆ, ಇವತ್ತು ನಾನು ಪ್ರಕೃತಿ ಆಶ್ರಮಕ್ಕೆ ಬಂದಿದ್ದೀನಿ. ವಿಶೇಷವಾಗಿ ಇವತ್ತು ನಮ್ಮ ಕ್ಲಬ್ಬಿನ ಚಾರ್ಟರ್ ಸದಸ್ಯರು ಕೈಲಾಶ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರ ಒಂದು ಹುಟ್ಟುಹಬ್ಬ ಇವತ್ತು. ಹುಟ್ಟುಹಬ್ಬದ ಪ್ರಯುಕ್ತ ಬೆಳಗ್ಗೆ ನಾವು ಅವರಿಗೆ ಶುಭ ಹಾರೈಸಿದಂತ ಸಂದರ್ಭದಲ್ಲಿ ಯಾವ್ದಾದ್ರು ಆಶ್ರಮಕ್ಕೆ ಬಂದು ಅಕ್ಕಿ ಕೊಡ್ತೀನಿ ಅಂತ ವಿಚಾರವನ್ನು ತಿಳಿಸಿದ್ರು. ಅದೇ ರೀತಿ ಇವತ್ತು ಅವರು ಕುಟುಂಬ ಸಮೇತರಾಗಿ ಅವರ ಶ್ರೀಮತಿ ಪುಷ್ಪ ಮತ್ತು ಮಕ್ಕಳ ಕೃಷಿಕ ಮನೀಶ್ ಕುಟುಂಬ ಸಮೇತರಾಗಿ ಇವತ್ತು ಪ್ರಕೃತಿ ಆಶ್ರಮ ಪಂಪ್ ಹೌಸ್ ಹತ್ರ ಇರುವಂತದ್ದು. ಇದು ಮಂಡ್ಯ ಜಿಲ್ಲೆಗೆ ಬರುತ್ತೆ, ಶ್ರೀರಂಗಪಟ್ಟಣ ತಾಲೂಕಿಗೆ ಸೇರ್ಕೊಳ್ಳುತ್ತೆ. KRS ರಸ್ತೆಯಲ್ಲಿದೆ, ಮೈಸೂರಿಗೆ ತುಂಬಾ ಹತ್ರದಲ್ಲಿದ್ದೀವಿ. ಹಾಗಾಗಿ ಈ ಆಶ್ರಮಕ್ಕೆ ಬಂದು ಇವತ್ತು ಒಂದು 26 kg ಅಕ್ಕಿ ಚೀಲವನ್ನ ಕೊಟ್ಟಂತದ್ದು ಮಾಡಿದ್ದಾರೆ. ಕೈಲಾಶ್ ಸರ್, ನಿಮಗೆ ನಮ್ಮ ಕ್ಲಬ್ಬಿನ ಸರ್ವ ಸದಸ್ಯರ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ, ಹಾಗೆ ಇಲ್ಲಿರ್ತಕ್ಕಂಥ ಎಲ್ಲ ಹಿರಿಯ ನಾಗರಿಕರು ಅವರ ಪರವಾಗಿ ಕೂಡ ನಿಮ್ಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ, ನಿಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ ನಾವು ಪ್ರತಿದಿನ ಒಬ್ರು ದಾನಿಗಳು ನಮ್ಗೆ ಯಾರು ಅಕ್ಕಿ ಕೊಟ್ಟು ಕಳಿಸುವಂತದ್ದು ಇರ್ತಿತ್ತು. ಬಟ್ ಇವತ್ತು ಅವರೇ ಖುದ್ದಾಗಿ ಬಂದು ಕೊಡ್ತಾ ಇದ್ದಾರೆ. ಹಾಗಾಗಿ ನೀವೆಲ್ಲರೂ ಕೂಡ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ಬಿಡಿ. ಎಸ್, ಓಕೆ, ಸೂಪರ್, ಥ್ಯಾಂಕ್ ಯು. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಪ್ರತಿ ಮನೆ ಬಂದಾಗ ಹೇಳುವಾಗಲೂ ಕೂಡ ನಮ್ಮ ಕ್ಲಬ್ ಏನ್ ಮಾಡ್ತಾ ಇದ್ದಾರೆ, ರೋಟರಿ ಕ್ಲಬ್ ಆಫ್ ಹೆರಿಟೇಜ್ ಮೈಸೂರು ವತಿಯಿಂದ ಪ್ರತಿದಿನ ಒಂದು ಅಕ್ಕಿ ಚೀಲವನ್ನು ಯಾವ್ದಾದ್ರು ಅನಾಥಾಶ್ರಮ, ವೃದ್ಧಾಶ್ರಮ, ವಿಶೇಷಚೇತನ ಮಕ್ಕಳ ಶಾಲೆ ಹಾಗೂ ಅಗತ್ಯತೆ ಏನಿದೆ ಇಂಥ ಕಡೆ ಕೊಡ್ತಾ ಬರ್ತಾ ಇರುವಂತ ಕೆಲಸ ನಿರಂತರವಾಗಿ ಸಾಗ್ತಾ ಬರ್ತಾ ಇದೆ. ಇವತ್ತು ಸರಿಸುಮಾರು 352ನೇ ಅಕ್ಕಿ ಚೀಲವನ್ನ ಇವತ್ತು ನಿಮ್ಮ ಪ್ರಕೃತಿ ಆಶ್ರಮಕ್ಕೆ ತಲುಪಿಸುವಂತೆ ಕೆಲಸ ಮಾಡ್ತಾ ಇದ್ದೇವೆ. ಉಳಿದಂತೆ 14 ದಿನ ಇವತ್ತು ಬಿಟ್ರೆ ನಾಳೆಯಿಂದ ನನ್ನ ಒಂದು ಅಧ್ಯಕ್ಷತಾ ಅವಧಿ ಮುಂದುವರಿಯುತ್ತೆ. ಇನ್ನು 14 ಚೀಲಗಳಲ್ಲಿ ಮತ್ತೊಮ್ಮೆ ಇಲ್ಲಿ ಬರ್ಬೋದು ನನಗೆ ಗೊತ್ತಿಲ್ಲ. ಸೊ ಹಾಗಾಗಿ ಖಂಡಿತವಾಗ್ಲೂ ಬಂದು ನಾವು ಹೋಗ್ತಾ ಇರ್ತೀನಿ. ಮುಂದಿನ ದಿನಗಳಲ್ಲೂ ಕೂಡ ನಮ್ಮ ಮುಂದಿನ ಅಧ್ಯಕ್ಷರಾದಂತಹ ರಾಜು ಅವರು ಕೂಡ ಒಂದು ಕಾರ್ಯಕ್ರಮವನ್ನ ನಾವು ಮುಂದುವರಿಸಿಕೊಂಡು ಹೋಗ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅವರ ಒಂದು ಅಧ್ಯಕ್ಷತಾ ಅವಧಿಯಲ್ಲೂ ಕೂಡ ನಾವು ರೊಟೇರಿಯನ್ ಆಗಿ ಬಂದು ನಮ್ಮ ಸೇವೆ ಏನಿದೆ ಅದನ್ನು ನಿರಂತರವಾಗಿ ಮಾಡ್ತಾ ಇರ್ತೀವಿ ಅಂತ ಹೇಳಿ ನಿಮ್ಮ ಒಂದು ಏನಂತಂದ್ರೆ ಒಡನಾಟ, ನಿಮ್ ಜೊತೆ ಇರುವಂತ ಒಂದು ಸಂಪರ್ಕ ಯಾವತ್ತೂ ಕೂಡ ಹೀಗೆ ಮುಂದುವರಿಯುತ್ತೆ ಅಂತ ಹೇಳ್ತಾ, ಹಾಗೆ ನಿಮ್ಗೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಗೊತ್ತಿರೋ ಹಾಗೇನೆ ನಮ್ಮ ಜುಲೈ 1ರಿಂದ ಅಧ್ಯಕ್ಷತಾ ಅವಧಿ ಚೇಂಜ್ ಆಗುತ್ತೆ. ಅವರು ಕೂಡ ಮಧ್ಯದಲ್ಲಿ ಒಂದ್ಸಲಿ ಬರ್ತಾರೆ, ಕರ್ಕೊಂಡ್ಬಂದು ಅವ್ರನ್ನ ಪರಿಚಯ ಮಾಡಿಸ್ತೀನಿ. ನಂತರದಲ್ಲಿ ಒಂದು ತಂಡ ರಚನೆ ಆಗ್ತಾ ಇದೆ. ಆ ತಂಡದಲ್ಲಿ ಯಾರಾದ್ರೂ ಒಬ್ರು ಬಂದು ನಿಮ್ಮ ಆಶ್ರಮಕ್ಕೆ ಭೇಟಿ ನೀಡ್ತಾ ಇರ್ತಾರೆ. ಮಧ್ಯದಲ್ಲಿ ನಾನು ಕೂಡ ಯಾವಾಗಾದ್ರು ಬಂದು ಹೋಗುವಂತ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ, ಹಾಗೆ ನಿಮ್ಗೆ ಇನ್ನೊಂದು ಏನಪ್ಪಾ ಅಂತಂದ್ರೆ ನಿಮ್ಗೆ ಗೊತ್ತಿದೆ ಈಗ ಆಲ್ರೆಡಿ ನನ್ನ ಅವಧಿಯಲ್ಲಿ ಈಗ ಸರಿಸುಮಾರು ನಿಮ್ಮ ಆಶ್ರಮಕ್ಕೆ ಒಂದು 25 ಸಲ ಮೇಲೆ ಬಂದಿರ್ಬೋದು. ಸೊ ಹಾಗಾಗಿ ನಿಮ್ಮ ಒಂದು ಸಹಕಾರ, ತಾಳ್ಮೆ, ನಾವು ಬಂದಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಗೌರವಿಸಿ, ನಮಗೂ ಕೂಡ ಗೌರವಿಸಿ, ನಮಗೂ ಕೂಡ ಸ್ವಾಗತವನ್ನ ಕೋರಿ, ನಮ್ಮನ್ನು ಕೂಡ ನೀವು ತುಂಬಾ ಚೆನ್ನಾಗಿ ಮಾತಾಡಿಸುವಂತದ್ದಾಗತ್ತೆ. ಸೊ ಹಾಗಾಗಿ ಇಷ್ಟು ಖುಷಿಯಾಗಿ ಯಾವಾಗ್ಲೂ ಕೂಡ ನಮ್ಗೆ ಒಂದು ವಿಡಿಯೋವನ್ನ ತಗೊಂಡು ಕೂಡ ನೀವು ಅವಕಾಶವನ್ನ ಮಾಡ್ಕೊಡ್ತಾ ಇದ್ದೀರಿ. ನಿಜವಾಗ್ಲೂ ಖುಷಿ ಆಗುತ್ತೆ ಮೋಹನ್ ಸರ್. ನಿಮ್ಮ ನಿಸ್ವಾರ್ಥ ಸೇವೆಗೆ ನಮ್ಮ ರೋಟರಿ ಕ್ಲಬ್ ಆಫ್ ಹೆರಿಟೇಜ್ ಸರ್ವ ಸದಸ್ಯರ ಪರವಾಗಿ ನಿಮಗೆ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಬಹಳ ಖುಷಿ ಏನಂತಂದ್ರೆ ನಿಸ್ವಾರ್ಥವಾದ ಈ ಸೇವೆ ಮಾಡುವಂತವ್ರ ಕಷ್ಟ. ಯಾಕಂದ್ರೆ ಅವ್ರನ್ನ ದುಡ್ಡು ತಗೊಂಡು ಮಾಡುವಂತ ಬೇರೆ ಬೇರೆ ಆಶ್ರಮಗಳಿದೆ. ಅಂತ ಒಂದು ಆಶ್ರಮಗಳ ಮಧ್ಯದಲ್ಲಿ ಏನೂ ತಗೊಳ್ಳದೇನೆ ಈ ರೀತಿ ನೀವು ಜನರಿಗಾಗಿ, ಅವರು ಯಾರು ಕಷ್ಟದಲ್ಲಿ ಇರ್ತಾರೆ, ಯಾರು ಮನೆಯನ್ನ ಬಿಟ್ಟು ಬಂದಿರ್ತಾರೆ, ಯಾರು ಮಾನಸಿಕವಾಗಿ ನಿಂದನೆಗೊಳಗಾಗಿರ್ತಾರೆ, ಎಷ್ಟೋ ಜನ ಈಗ ನೀವು ಹೇಳಿದಾಗನೆ ಸುಸೈಡ್ ಅಟೆಂಪ್ಟ್ ಬಂದಿರುವಂತವ್ರು, ಮಾನಸಿಕ ಅಸ್ವಸ್ಥರು ಕೂಡ ಇಲ್ಲಿರುವಂತವ್ರು, ಎಲ್ಲರೂ ನೀವು ಹೇಗೆ ನೋಡ್ಕೋತಾ ಇದ್ದೀರೋ ಗೊತ್ತಿಲ್ಲ. ನಿಮ್ಮಂತವರೆಲ್ಲ ಇವತ್ತು ಭೂಮಿ ಮೇಲೆ ಇರೋದಕ್ಕೇನೆ ಸಾಧಾರಣ ಮಳೆ ಬೆಳೆ ಎಲ್ಲ ಚೆನ್ನಾಗಿ ಆಗ್ತಾ ಇದೆ.
ತುಂಬಾ ಕಷ್ಟ ಇದೆಲ್ಲ ನೋಡ್ಕೊಳ್ಳುವಂಥದ್ದು. ಮನೆಯಲ್ಲಿ ನಾರ್ಮಲ್ ಆಗಿ ನಾವು ಚೆನ್ನಾಗಿರೋರ್ನ ನೋಡ್ಕೊಳ್ಳೋದೇನೆ ವಯಸ್ಸಾದವ್ರನ್ನ ಒಂದು ಸ್ವಲ್ಪ ಎಲ್ಲ ಒಂದ್ ಕಡೆಯಿಂದ ಒಂದು ದೊಡ್ಡ ಸಾಧನೆ ಮಾಡ್ಬೇಕು. ಯಾಕಂತಂದ್ರೆ ಒಂದು ಜೀವನ ನೋಡ್ಕೋಬೇಕು ಅಂದ್ರೆ ಅಷ್ಟು ಒಂದು ವಯಸ್ಸಾಗ್ತಾ ಆಗ್ತಾ 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 ಎಲ್ರಿಗೂ ಕೂಡ ಒಬ್ರು ಕೇರ್ ಟೇಕರ್ ಬೇಕಾಗತ್ತೆ ಅಂತ ನೀವು ಎಷ್ಟೋ ಇಲ್ಲಿ ಜೀವಗಳು 15 ದಿನ ಪ್ಲಸ್ ಅಲ್ಲೊಂದು 10 ದಿನ 26 ಜನನ ನೀವು ಇಷ್ಟು ಅದ್ಭುತವಾಗಿ ಅವರ ಬೇಕು ಕಡೆಗಳನ್ನ ನೋಡ್ಕೊಂಡು ಹೋಗ್ತಾ ಇದ್ದೀರಾ. ನಿಮ್ಮ ಸೇವೆ ಹೀಗೆ ನಿರಂತರವಾಗಿರ್ಲಿ. ಸಮಾಜ ನಿಮ್ ಜೊತೆ ಯಾವಾಗ್ಲೂ ಇರುತ್ತೆ, ನಾವುಗಳು ಕೂಡ ನಿಮ್ ಜೊತೆ ಯಾವಾಗ್ಲೂ ಬರ್ತಾ ಇರ್ತೀವಿ ಅಂತ ಹೇಳ್ತಾ, ನಿಮ್ಗೆ ಗೊತ್ತಿರೋ ಹಾಗೆ ನಾನು ಈಗ ಆಲ್ಮೋಸ್ಟ್ ಅಲ್ಲಿ ಇದೆಲ್ಲ ಒಂದು ಯೋಜನೆಗಳನ್ನ ಸಂಪೂರ್ಣವಾಗಿ ಮುಗಿಸ್ಬೇಕು, ಕಂಪ್ಲೀಟ್ ಮಾಡ್ತಾ ಬರ್ಬೇಕು ಅಂತಂದ್ರೆ ಸಾಕಾರವಾಗಿ ನಿಂತದ್ದು ನಮ್ಮ ಕ್ಲಬ್ಬಿನ ಸದಸ್ಯರು. ಈಗ ಆಲ್ರೆಡಿ ಕೈಲಾಶ್ ಅವರು ಅವ್ರ ಮಗನ ಬರ್ಡೇ ದಿನನೂ ಕೊಟ್ಟಿದ್ರು, ಇವತ್ತು ಬಂದಿದ್ದಾರೆ. ಸೊ ಹೀಗೆ ಹಲವಾರು ಬಾರಿ ಅವರು ಕೂಡ ನಮ್ಮ ಕೈ ಜೋಡಿಸಿ ಈ ಯೋಜನೆ ಸಹಕಾರ ಆಗಲಿಕ್ಕೆ ನಮ್ಮ ಕ್ಲಬ್ಬಿನ ಸರ್ವ ಸದಸ್ಯರ ಸಹಕಾರದೊಂದಿಗೆ, ಹಾಗೆ ನಮ್ಮ ರೋಟರಿ ಜಿಲ್ಲೆ 3181ರಲ್ಲಿ ಒಂದು 87 ಕ್ಲಬ್ಗಳಿದ್ದಾವೆ. 87 ಕ್ಲಬ್ನಲ್ಲೂ ಕೂಡ ಬೇರೆ ಬೇರೆ ಸದಸ್ಯರುಗಳು ಕೂಡ ನಮಗೆ ಈ ಯೋಜನೆಗೆ ಸಹಕಾರವಾಗಿ ಅಕ್ಕಿಚೀಲವನ್ನ ಕೊಟ್ಟರು. ಸ್ನೇಹಿತರುಗಳು ಕೊಟ್ಟಿದ್ದಾರೆ, ಮತ್ತೆ ನಮ್ಮ ಸ್ನೇಹಿತರುಗಳು ಕೊಟ್ಟಿದ್ದಾರೆ, ಪರಿಚಿತರು, ಸಂಬಂಧಿಕರು, ಹೀಗೆ ಗೊತ್ತಿಲ್ಲ ಒಂದು ಒಳ್ಳೆ ಕೆಲಸ ನಾವು ಮಾಡುವಾಗ ಹಲವಾರು ಕೈಗಳು ನಮ್ಗೆ ಸೇರ್ಕೊಳ್ಳುತ್ತೆ. ಅದೇ ರೀತಿ ಒಂದು ಒಳ್ಳೆ ಯೋಜನೆ ಅಂತ ಬಂದಾಗ ಇದು ನಿದರ್ಶನವಾಗುತ್ತೆ. ಉತ್ತಮವಾಗಿ ಒಂದು ಒಳ್ಳೆ ಯೋಜನೆಗೆ ಎಲ್ಲರ ಸಹಕಾರದೊಂದಿಗೆ ಇವತ್ತು 352 ಜಿಲ್ಲಾ ಕೊಟ್ಟಿರುವಂತದ್ದು ದಿನಗಳ ಲೆಕ್ಕದಲ್ಲಿ ಬಂತು ಅಂತಂದ್ರೆ ಸರಿಸುಮಾರು ನಾವು ಓವರ್ ಆಲ್ ಕೊಟ್ಟಿರುವಂತದ್ದು 390 ಬ್ಯಾಗ್ ಆಗೋಯ್ತು ಈಗ. ಸೊ 390 ಬ್ಯಾಗ್ ಅಂತ ಲೆಕ್ಕ ತಗೊಂಡ್ರು 10 ಟನ್ ಕ್ರಾಸ್ ಆಯ್ತು. ಈಗ 10,000 kg ಅಕ್ಕಿಯನ್ನ ವಿವಿಧ ಆಶ್ರಮಗಳಿಗೆ ಕೊಟ್ಟಂತ ಒಂದು ಕೆಲಸ ನಮ್ಮ ರೋಟರಿ ಕ್ಲಬ್ ಆಫ್ ಹೆರಿಟೇಜ್ ವತಿಯಿಂದ ಆಗಿದೆ. ಸೊ ಅದಕ್ಕೆ ನಮ್ಮ ಒಂದು ಏನು ಕನಸು ಅಂದ್ಕೊಂಡಿದ್ವಿ 365 ದಿನ ಕೊಡಬೇಕು ಅಂತ ಹೇಳಿ ಅದು ಸಂಪೂರ್ಣವಾಗಿ ಈಡೇರಿದೆ ಅನ್ನೋದು ಬಹಳ ಖುಷಿ ಆಗುತ್ತೆ. ಅದು ಎಲ್ಲರೂ ಸಹಕಾರದಿಂದ ಆಗಿದೆ ಅಂತ ಹೇಳ್ಕೊಳ್ಳೋಕೆ ಮತ್ತಷ್ಟು ಖುಷಿ ಆಗುತ್ತೆ. ಇವರು ಯಾರೆಲ್ಲ ನನಗೆ ಸಹಕಾರವಾಗಿ ಇವತ್ತು ನಿಂತು ಯೋಜನೆಗೆ ಕಾರಣಕರ್ತರಾದರು ಅವರೆಲ್ಲರಿಗೂ ಮತ್ತೆ ಅವರ ಕುಟುಂಬ ವರ್ಗದವರಿಗೂ ತಾಯಿ ಚಾಮುಂಡೇಶ್ವರಿ ಆಯಸ್ಸು ಆರೋಗ್ಯ ಅಷ್ಟೈಶ್ವರ್ಯ ಕೊಟ್ಟು ಕಾಪಾಡಲಿ. ಹಾಗೆ ಕೈಲಾಶ್ ಸರ್, ನಿಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ನೀವು ಕೊಡ್ತಾ ಇರೋದ್ರಿಂದ ನಿಮಗೂ ಕೂಡ ತಾಯಿ ಚಾಮುಂಡೇಶ್ವರಿ ಆಯಸ್ಸು ಆರೋಗ್ಯ ಅಷ್ಟೈಶ್ವರ್ಯ ಕೊಟ್ಟು ವ್ಯಾಪಾರ ವ್ಯವಹಾರ ಅಭಿವೃದ್ಧಿಯಾಗಿ ಮತ್ತಷ್ಟು ಸಮಾಜಮುಖಿ ಕೆಲಸಗಳು ಮಾಡುವಂತವರಿಗೆ ನಿಮ್ಮ ಸಹಕಾರ ಸದಾ ಇರಲಿ ಅಂತ ನಾವು ಕೂಡ ತಾಯಿ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸೋಣ. ನಿಮ್ಮ ಕುಟುಂಬದವರೆಲ್ಲರಿಗೂ ಒಳ್ಳೆಯದಾಗಲಿ, ನಿಮ್ಮ ದಾಂಪತ್ಯ ಜೀವನ ಕೂಡ ಸುಖಮಯವಾಗಿ ಹೋಗ್ಲಿ, 2 ಮಕ್ಕಳು ಕೂಡ ಅದ್ಭುತವಾಗಿ ಓದಿ ಮುಂದೆ ಬರಲಿ ಅಂತ ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ನಾವು ಪ್ರಾರ್ಥನೆ ಸಲ್ಲಿಸ್ತಾ ಇಲ್ಲಿರ್ತಕ್ಕಂಥ ಎಲ್ಲ ಹಿರಿಯ ನಾಗರಿಕರ ಆಶೀರ್ವಾದ ಅವ್ರಿಗೊಂದು ಎಲ್ಲರೂ ನೀವೆಲ್ಲ ಆಶೀರ್ವಾದ ಮಾಡ್ಬಿಡಿ ಸಾಕು. ಥ್ಯಾಂಕ್ ಯು. ಹಾಗೆ ನನಗೆ ಸಹಕಾರ ನೀಡಿದಂತ ಎಲ್ರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಬಯಸ್ತೀನಿ. ಹಾಗೆ ಮತ್ತೋರ್ವ ಸದಸ್ಯರು ನಿಮ್ಗೆ ಗೊತ್ತಿರೋ ಹಾಗೆ ನಾನು ಪ್ರತಿ ಬಾರಿ ಬಂದಾಗಲೂ ನನ್ನ ಕರ್ತವ್ಯ ನಾನು ಹೇಳಬೇಕು. ನಮ್ಮ ಕ್ಲಬ್ಬಿನ ಸದಸ್ಯರು ಮತ್ತೊಬ್ಬರು ದರ್ಶನ್ ಅಂತ ಹೇಳಿ ಅವರು ನಿರಂತರವಾಗಿ ಕಳೆದ ಫೆಬ್ರವರಿಯಿಂದ ನಮಗೊಂದು kg ಉಪ್ಪು, 1 kg ಖಾರದ ಪುಡಿ, 1 ಲೀಟರ್ ಅಡಿಗೆ ಎಣ್ಣೆ ಮತ್ತೆ 1/4 kg ಏಪ್ರಿಲ್ನಿಂದ ಬಿಸಿಬೇಳೆ ಬಾತ್ ಪೌಡರ್ನು ಕೊಡ್ತಾ ಇದ್ದಾರೆ. ಅನುಕೂಲತೆ ಆಗ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಸಾಂಬಾರ್ ಪೌಡರ್ ಎಲ್ಲ ಯೂಸ್ ಆಗ್ತಾ ಇದೆ ಅಂತ. ಸೊ ದರ್ಶನ್ ಸರ್ ಅವರು ಕೂಡ ನಾನು ಯಾವುದೋ ಒಂದು ವಿಚಾರದಲ್ಲಿ ಅವ್ರ ಜೊತೆ ಬೇರೆ ಏನೋ ಮಾತಾಡ್ಲಿಕ್ಕೆ ಅಂತ ಹೋದಂತ ಸಂದರ್ಭದಲ್ಲಿ ಅಕ್ಕಿ ಒಂದೇ ಕೊಡಬೇಡಿ, ನಾನು ಕೊಡುವಂತ ಒಂದಷ್ಟು ಪ್ರಾಡಕ್ಟ್ಸ್ ಗಳನ್ನ ಕೊಡಿ ಅಂತ ಹೇಳಿದ್ರು. ಬಟ್ ಎಲ್ಲೂ ಕೂಡ ಅವರ ವಿಶೇಷತೆ ಏನಪ್ಪಾ ಅಂತಂದ್ರೆ ಅವರು ಪ್ರಮೋಷನ್ಗೋಸ್ಕರ ಯಾವುದೇ ರೀತಿ ಲೇಬಲ್ಸ್ ಆಗ್ತಾ ಇಲ್ಲ, ಎಲ್ಲೂ ಕೂಡ ಅವರ ಒಂದು ಅಡ್ವರ್ಟೈಸ್ಮೆಂಟ್ಸ್ ಇಲ್ಲ. ಇದು ಬಹಳ ಖುಷಿ. ಏನಪ್ಪಾ ಅಂತಂದ್ರೆ ನಿಸ್ವಾರ್ಥವಾಗಿ ಕೊಡುವಂತದ್ದಿದೆಯಲ್ಲ ಅದು ಬಹಳ ಕಷ್ಟ. ಜನರಿಗೆ ಕೊಟ್ಟಂತವ್ರನ್ನ ಹೇಳಿ ಅಂತ ಹೇಳ್ತಾರೆ. ಬಟ್ ಈ ನಮ್ಮ ಸದಸ್ಯರು ಹೇಗೆ ಅಂತಂದ್ರೆ ಇವರು ಒಂದು ವ್ಯಕ್ತಿತ್ವ ಏನಪ್ಪಾ ಅಂತಂದ್ರೆ ನನ್ನ ಹೆಸರನ್ನೇ ಹೇಳ್ಬಿಡಿ ಸರ್, ಎಲ್ಲೂ ಸುಮ್ಮನೆ ತಲುಪಿಸ್ಬಿಡಿ ಅಂತ ಹೇಳ್ತಾರೆ. ಬಟ್ ಯಾವ ರೀತಿ ನಾವು 1.5 ಕ್ವಿಂಟಾಲ್ ಕೊಟ್ಟಂತವ್ರನ್ನ ನಾವು ಹೆಸರುಗಳನ್ನ ಹೇಳ್ದೇನೆ ಅವ್ರ ಬಗ್ಗೆ ನಾವೇನೋ ಪರಿಚಯ ಮಾಡಿದ್ರೆ ಹೋದ್ರೆ ತಪ್ಪಾಗ್ಬಿಡುತ್ತೆ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಫುಡ್ ಪ್ರಾಡಕ್ಟ್ಸ್ ಅಂತ ಹೇಳಿ ಮದರ್ ಮೇಡ್ ಅಂತ ಅಂದ್ಬಿಟ್ಟು ಅವ್ರ ಒಂದಷ್ಟು ಪ್ರಾಡಕ್ಟ್ಸ್ ಗಳು ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇದೆ, ಎಲ್ರಿಗೂ ಗೊತ್ತದು. ಬಟ್ ಅವರು ಎಲ್ಲರೂ ಹೇಳ್ಕೊಳ್ದೇ ಇದ್ರು ಹೇಳುವಂತ ಕರ್ತವ್ಯ ನಮ್ದಾಗಿರ್ಬೇಕು. ಅದಕ್ಕೆ ನಾವು ಸಲ್ಲಿಸುವಂತ ಕೃತಜ್ಞತೆ ಅದಾಗಿರುತ್ತೆ. ಸೊ ಹಾಗಾಗಿ ದರ್ಶನ್ ಸರ್, ನಿಮ್ಮ ಈ ಒಂದು ಸೇವೆಗೆ ನಮ್ಮ ಕ್ಲಬ್ಬಿನ ಸರ್ವ ಸದಸ್ಯರ ಪರವಾಗಿ ಮತ್ತು ಈ ಪ್ರಕೃತಿ ಆಶ್ರಮದ ಎಲ್ಲ ಹಿರಿಯ ನಾಗರಿಕರ ಒಂದು ಪರವಾಗಿ ನಿಮ್ಗೆ ತುಂಬ ಧನ್ಯವಾದಗಳನ್ನ ತಿಳಿಸ್ತಾ ಕೃತಜ್ಞತೆಗಳನ್ನ ಸಲ್ಲಿಸಲಿಕ್ಕೆ ನಾನು ಇಷ್ಟಪಡ್ತೀನಿ. ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಸರ್. ಯಾಕೆಂದ್ರೆ ಕೋವಿಡ್ ಸಂದರ್ಭದಲ್ಲಿ 1.5 ಲಕ್ಷ ಜನಕ್ಕೆ ಫುಡ್ ಪ್ಯಾಕೆಟ್ಸ್ ನಾವು ಮಾಡುವಂತ ಸಂದರ್ಭದಲ್ಲಿ ಕೂಡ ಮಸಾಲಾ ಪದಾರ್ಥಗಳನ್ನ ಕೊಟ್ರಿ. ಎಷ್ಟೋ ಲಯನ್ಸ್ ಕ್ಲಬ್ಗಳಲ್ಲಿ ಸಹಾಯವನ್ನ ಮಾಡಿದ್ರಿ. ನಾನು ಯಾವುದೋ ಆಶ್ರಮಕ್ಕೆ ಹೋದ್ರೆ ನಿಮ್ ಬಗ್ಗೆ ಹೇಳ್ತಾರೆ, ನನಗೆ ದರ್ಶನ್ ಅನ್ನೋರು ನಮ್ಗೆ ಈ ರೀತಿ ಮಸಾಲಾ ಪದಾರ್ಥಗಳನ್ನ ಕೊಡ್ತಾ ಇದ್ರು ಅಂತ ಹೇಳಿ. ಎಷ್ಟೋ ಹೆಣ್ಮಕ್ಳುಗಳ ಬಾಯಲ್ಲಿ ಇವತ್ತು ಫುಡ್ ಪ್ರಾಡಕ್ಟ್ಸ್ ಗಳನ್ನ ಕೊಟ್ಟು ಅವರು ನಿಮ್ ಪ್ರಾಡಕ್ಟ್ಸ್ ನ ಸೇಲ್ ಮಾಡಿ ಅದರಲ್ಲಿ ಬರುವಂತ ಲಾಭದಲ್ಲಿ ಅವ್ರ ಕುಟುಂಬವನ್ನ ನಡೆಸ್ತಾ ಇದ್ದಾರೆ. ಇದಕ್ಕಿಂತ ಇನ್ನೇನ್ ಬೇಕು ಸರ್? ಇಷ್ಟು ಅನನ್ಯ ಸೇವೆ ಅಂದ್ರೆ ಅಪಾರವಾದಂತ ಒಂದು ಸಮಾಜಕ್ಕೆ ಸೇವೆ ಮಾಡ್ತಾ ಇರುವಂತ ನೀವು ನಮ್ಮ ಕ್ಲಬ್ಬಿನ ಸದಸ್ಯರಾಗಿರೋದು ನಮ್ಗೆ ಬಹಳ ಹೆಮ್ಮೆಯ ವಿಚಾರ ಸರ್.
ಇದೇ ರೀತಿ ನಿರಂತರವಾಗಿ ನಿಮ್ಮ ಸಹಕಾರ ಯಾವಾಗಲೂ ನಮ್ಗಿರ್ಲಿ. ಸೊ ದರ್ಶನ್ ಸರ್ ಒಂದ್ಸಲ ಥ್ಯಾಂಕ್ಸ್ ಹೇಳ್ಬಿಡಿ. ದರ್ಶನ್ ಸರ್ ನಿಮಗೆ ಪ್ರಕೃತಿ ಆಶ್ರಮದಲ್ಲಿರುವಂತಹ ಎಲ್ಲ ಹಿರಿಯ ನಾಗರಿಕರು ಕೂಡ ಶುಭ ಹಾರೈಸ್ತಾ ಇದ್ದಾರೆ. ನಿಮ್ಮ ವ್ಯಾಪಾರ ವ್ಯವಹಾರ ಅಭಿವೃದ್ಧಿ ಆಗಲಿ, ನಿಮ್ಮ ಕುಟುಂಬದವ್ರಿಗೂ ಕೂಡ ಒಳ್ಳೆಯದಾಗಲಿ. ತಾಯಿ ಚಾಮುಂಡೇಶ್ವರಿ ಆಯಸ್ಸು ಆರೋಗ್ಯ ಅಷ್ಟೈಶ್ವರ್ಯ ಕೊಟ್ಟು ಕಾಪಾಡಲಿ. ನಿರಂತರವಾಗಿ ನಿಮ್ಮ ಸಮಾಜಮುಖಿ ಕೆಲಸ ಸೇವೆ ಮುಂದುವರಿತಾ ಇರಲಿ ಅಂತ ಹೇಳ್ತಾ, ನಮ್ಮ ಕ್ಲಬ್ಬಿನಲ್ಲಿ ಮುಂಬರುವ ದಿನಗಳಲ್ಲೂ ಕೂಡ ಆಗುವಂತಹ ಒಂದಷ್ಟು ಒಳ್ಳೆ ಕೆಲಸಗಳಿಗೆ ನಿಮ್ಮ ಸಹಕಾರ ಸದಾ ಇರಲಿ ಅಂತ ಹೇಳ್ತಾ, ಇವತ್ತಿನ ದಾರಿಗಳಾದಂತಹ ಕೈಲಾಶ್ ಅವರಿಗೆ ಮತ್ತು ದರ್ಶನ್ ಸರ್ಗೆ ಇಬ್ರಿಗೂ ಕೂಡ ನಮ್ಮ ಕ್ಲಬ್ಬಿನ ಸದಸ್ಯರ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ, ನಾನು ಯಾವಾಗ ಬಂದರೂ ಕೂಡ ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತೀರಿ, ನನ್ನ ಮಾತುಗಳನ್ನ ಕೇಳಿಸ್ಕೊತೀರಿ. ನಾನು ಬಂದಂತ ಸಂದರ್ಭದಲ್ಲಿ ತುಂಬಾ ಸೈಲೆಂಟ್ ಆಗಿ ಕೂತಿರ್ತೀರಿ. ಸೊ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಒಂದ್ಸತ ಕೈಲಾಶ್ ಸರ್ ಕೂಡ ಒಂದ್ 2 ನಿಮಿಷ ಮಾತಾಡ್ತಾರೆ. ಇರ್ಲಿ, ಅವ್ರಿಗೊಂದು ಏನೋ ನಿಮ್ಮ ಮನ್ಸಲ್ಲಿ ಬಂದಿದ್ದಿಲ್ಲ ಪುಷ್ಪ. ನೆಕ್ಸ್ಟ್ ಈಗ ನಮ್ಮ ಇನರ್ವಲ್ ಕ್ಲಬ್ ಅಲ್ಲಿ ಇರೋದ್ರಿಂದ ನಿಮ್ಮ ಅನಿಸಿಕೆಗಳನ್ನ ನಮ್ಮ ಕ್ಲಬ್ ಇಂದ ಮಾಡ್ತಾ ಇರುವಂತ ಪ್ರಾಜೆಕ್ಟ್ ಬಗ್ಗೆ ಏನಾದ್ರೂ ಒಂದು ಅನಿಸಿಕೆ ಹೇಳ್ಬಿಡಿ. ಇರ್ಲಿ ಮಾತಾಡಿ, ಏನಿಲ್ಲ ಮಾತಾಡಿ ಏನಾದ್ರೂ ಒಂದು ಮಾತಾಡ್ಬೇಕು. ಇವ್ರಿಗೆ ಹೇಳಿ, ಒಂದು ಥ್ಯಾಂಕ್ಸ್ ಹೇಳಿ, ಮಾಡ್ತಾ ಇರೋದು ಏನೋ ಒಂದು ಹೇಳಿ. ಸಪೋರ್ಟ್ ಇಲ್ಲ ಅಂದ್ರೆ ಇವ್ರು ಯಾರು ಖುಷಿ ಇದೆ ನಮ್ಗೆ. ಥ್ಯಾಂಕ್ ಯು ವೆರಿ ಮಚ್. ಅವರು ಮಾತು ಕಡಿಮೆ, ಕೆಲಸ ಜಾಸ್ತಿ. ನಾನು ಯಾವತ್ತು ಇವತ್ತಿನವರೆಗೂ ಏನ್ ಕೇಳಿದ್ರು ಇಲ್ಲ ಅಂದೇನೆ ಸಹಾಯ ಮಾಡ್ತಾ ಇದ್ದಾರೆ. ನಿಸ್ವಾರ್ಥವಾಗಿ ಅವರು ಕೂಡ ನಮ್ಗೆ ನಮ್ಮ ಕೈಲಾದಷ್ಟು ಸಹಾಯ ಮಾಡ್ತೀವಿ ಅಂತ ಹೇಳಿ ಅವರು ಕೂಡ ಮಾಡ್ತಾ ಇರುವಂತದ್ದು. ಕೈಲಾಸ ಮತ್ತೊಮ್ಮೆ ನಿಮ್ಗೆ ಅನ್ಸುತ್ತಾ, ನಿಮ್ಮೆಲ್ಲರಿಗೂ ಕೂಡ ಶುಭರಾತ್ರಿಯೊಂದಿಗೆ ನನ್ನ ಮಾತುಗಳಿಗೆ ವಿರಮಿಸ್ತಾ, ನಾನು ಮತ್ತೊಮ್ಮೆ ನಿಮಗೆ ಶುಭರಾತ್ರಿ ತಿಳಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.